ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಹೇಳೋದು ನನ್ನ ಕಡೆಯಿಂದ ಅಂದರೆ ಯಾವುದೇ ಥರ ನಮಗೆ ಬೈಕ್ ಟ್ಯಾಕ್ಸಿಗೆ ತೊಂದರೆ ಇರೋದಿಲ್ಲ. ಯಾಕಂದರೆ ನಾವು ಹೈಕೋರ್ಟಲ್ಲಿ ಸ್ಟೇ ತೊಗೊಂಬಂದಿದ್ದೀವಿ. ಇನ್ನು ಮುಂದಕ್ಕೆ ಯಾವುದೇ ಥರ RTO ಅಧಿಕಾರಿಗಳು ನಮ್ಮ ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡೋದಿಲ್ಲ. ಈಗ ಆಟೋದವರು ಹೇಳಿರೋದು ಕರೆಕ್ಟ್ ಇದೆ ಸರ್. ಅಂದರೆ ಅವ್ರು ಹೇಳೋ ಪ್ರಕಾರ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು, ಬಟ್ ಸರ್ಕಾರ ನಮ್ಗೆ ಅನುಮತಿ ಕೊಡಬೇಕಲ್ಲ. ಗಾಡಿನ ಹಿಡಿದಾಗ ಯಾಕೆ ಕಂಪ್ನಿಯವ್ರು ಮುಂದೆ ಬಂದು ಬಿಡಿಸ್ಕೊಡಕ್ಕೆ ರೆಡಿ ಆಗ್ತಾ ಇಲ್ಲ? ಒಂದು ವೇಳೆ RTO ಹಿಡಿದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಯಾಕಂದರೆ ಯಾವ ಅಧಿಕಾರಿಗಳು ನಮ್ಮ ಬೈಕ್ ಟ್ಯಾಕ್ಸಿನ ತಡೆದು ನಿಲ್ಲಿಸ್ತಾರೋ ಅವ್ರ ಮೇಲೆ ಕೇಸ್ ಆಗುತ್ತೆ. ಮಂತ್ರಿದವ್ರು ಕೇಳ್ತಿರೋದು ಅದೇ, ಅಂದರೆ ನೀವು ಆಟೋದವ್ರು ಯಾರನ್ನ ಮರ್ಜ್ ಆಗಿದ್ದಾರಾ, ಅಂದರೆ ಇಬ್ಬರು ಒಂದಾಗಿ ಸೇರ್ಕೊಂಡು ಮಾಡ್ತಿದ್ದಾರಾ ಕೆಲಸವನ್ನು. ಅಲ್ಲಿ ಆಟೋದನ್ನಂತ ನಾವು ಓಡೋಕೆ ಅವಶ್ಯಕತೆ ಇಲ್ಲ. ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನಮಸ್ಕಾರ. ನಾನು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಿ ಮಾತಾಡ್ತಾ ಇದ್ದೀನಿ. ಏನಂದರೆ ಜುಲೈ 5ನೇ ತಾರೀಕಿಂದ ಏನು ನಮ್ಮ ಬೈಕ್ ಟ್ಯಾಕ್ಸಿ ಮೇಲೆ ಈ RTO ಅಧಿಕಾರಿಗಳು ನಮ್ಮ ಬೈಕ್ಗಳನ್ನು ಸೀಸ್ ಮಾಡಿ ಅದನಂತರ ಫೈನ್ 10,000 20,000 ಹಾಕ್ತಿದ್ರು. ಅದ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಏನು ಅಂದರೆ ಆ ವೆಹಿಕಲ್ಗಳು ಏನು ಸೀಸ್ ಆಗಿದ್ದು ಅದಕ್ಕೆಲ್ಲದೂ ಕೂಡ ಕಂಪನಿ ಕಡೆಯಿಂದ ನಮ್ಮ ಎಷ್ಟು ಗೊತ್ತಿರೋದು ಅಷ್ಟು ನಾವು ಗಾಡಿಗಳನ್ನ ಬಿಡಿಸ್ಕೊಟ್ಟಿದ್ದೀನಿ. ಹಾಗೆ ಮೊನ್ನೆ ಸೋಮವಾರ ಬಂದು HSR ಲೇಔಟಲ್ಲಿ ಮತ್ತೆ RTOದವರು ಒಂದು 20 ಗಾಡಿನ ಸೀಸ್ ಮಾಡಿದರು. ಅದನಂತರ ನಾವು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಹೋಗಿ HSR ಕೋರಮಂಗಲ RTO ಅವರು ಏನಿದ್ದಾರೋ ಅವ್ರ ಹತ್ರ ಮಾತಾಡಿದ್ದೀವಿ. ಅಧಿಕಾರಿ ಹತ್ರ ಮಾತಾಡಿ ಅವ್ರಿಗೆ ಯಾವ ಥರ ನೀವು ಗಾಡಿಗಳು ಸೀಸ್ ಮಾಡಿದ್ದೀರಿ, ಯಾಕಂದರೆ ನಾನು ಕೋರ್ಟಲ್ಲಿ ಸ್ಟೇ ತೊಗೊಂಬಂದಿರೋ ನಂತರ ಕೂಡ ನೀವು ಯಾವ ಥರ ಗಾಡಿಗಳು ಸೀಸ್ ಮಾಡಿದ್ದೀರಿ ಅಂತ ಕೇಳಿ, ಅದಾದಮೇಲೆ ಅವರು ಕೂಡ ಇಲ್ಲ ಸರ್ ನಮ್ಮದು ಈ ಕಡೆ ಡಾಕ್ಯುಮೆಂಟೇಷನ್ ಮಾತ್ರ ನಾವು ತಡಿತಾ ಇದ್ದೀವಿ ಅಂತ ಹೇಳಿದರು. ಬಟ್ ನಾವು ಅದಕ್ಕೆ ಏನಂತಂದರೆ ಡಾಕ್ಯುಮೆಂಟೇಷನ್ ಕೇಳಬೇಕಂದ್ರೆ ನೀವು ರೋಡಲ್ಲೇ ಬೇಕಾದರೆ ಅಲ್ಲೇ ಆನ್ ಸ್ಪಾಟಲ್ಲಿ ಕಳಿಸ್ಬೋದಿತ್ತು ಸರ್. ಬಟ್ ಮೊಬೈಲ್ ಕಿತ್ಕೊಂಡು ಅದನಂತರ ಕೀ ಕಿತ್ಕೊಂಡು ಅವ್ರನ್ನ RTOದ ಹತ್ರ ಕರೆಸ್ಕೊಂಡು ನಾವು ನೀವು ರ್ಯಾಪಿಡೋ ಮಾಡೋಂಗಿಲ್ಲ, ಯೂಬರ್ ಮಾಡೋಂಗಿಲ್ಲ, ಓಲಾ ಮಾಡೋಂಗಿಲ್ಲ ಅಂತ ಹೆದರಿಸ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ಕೂಡ ಅದು ಮಾಡಿರೋಂಥ ಅಧಿಕಾರಿಗಳನ್ನ ಕರೆಸಿ ನಮ್ಮ ಮುಂದೆನೇ ಬುದ್ಧಿವಾದ ಹೇಳಿ ಆಮೇಲೆ ಗಾಡಿಗಳು ನಮಗೆ ಕೊಟ್ಬಿಟ್ರು. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಸರಿಯಾಗಿದ್ವು. ಸೊ ಅದನಂತರ ಈಗ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಹೇಳೋದು ನನ್ನ ಕಡೆಯಿಂದ ಅಂದರೆ ಯಾವುದೇ ಥರ ನಮಗೆ ಬೈಕ್ ಟ್ಯಾಕ್ಸಿಗೆ ತೊಂದರೆ ಇರೋದಿಲ್ಲ. ಯಾಕಂದರೆ ನಾವು ಹೈಕೋರ್ಟಲ್ಲಿ ಸ್ಟೇ ತೊಗೊಂಬಂದಿದ್ದೀವಿ. ಇನ್ನು ಮುಂದಕ್ಕೆ ಯಾವುದೇ ಥರ RTO ಅಧಿಕಾರಿಗಳು ನಮ್ಮ ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡೋದಿಲ್ಲ. ಇವಾಗ ಆಟೋದವ್ರು ಹೇಳ್ತಾ ಇರೋದು ನೀವು ಎಲ್ಲೋ ಬೋರ್ಡ್ ಮಾಡಿಕೊಂಡು ಡ್ರೈವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಈಗ ಆಟೋದವರು ಹೇಳಿರೋದು ಕರೆಕ್ಟ್ ಇದೆ ಸರ್. ಅಂದರೆ ಅವ್ರು ಹೇಳೋ ಪ್ರಕಾರ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು, ಬಟ್ ಸರ್ಕಾರ ನಮ್ಗೆ ಅನುಮತಿ ಕೊಡಬೇಕಲ್ಲ. ಸರ್ಕಾರದವ್ರು ಏನು ಕೊಡ್ತಾರೋ ಅದನ್ನು ಈಗ ಒಂದು ಗೈಡ್ಲೈನ್ಸ್ ಅಂತ ಕೊಟ್ಬಿಟ್ರೆ ಅರ್ಥ ಇದ್ರಾ, ಅದು ಗೈಡ್ಲೈನ್ಸ್ ಪ್ರಕಾರ ನಾವು ಹೋಗ್ತೀವಿ. ಈಗ ಗೈಡ್ಲೈನ್ಸ್ ಕೊಟ್ಟಿರೋದಕ್ಕೆ ನಾವು ಹೋಗಿ ಹೈಕೋರ್ಟಲ್ಲಿ ವೈಟ್ ಪ್ಲೇಟಲ್ಲೇ ಮಾಡ್ತೀವಿ ಅಂತ ನಾವು ಹೈಕೋರ್ಟಲ್ಲಿ ಸ್ಟೇ ಹಾಕಿರೋದು. ಅದು ಸರವಾಗಬೇಕಾದ್ರೆ ಅದು ಯಾರು ಸರ್ಕಾರದವರು, ಸಾರಿಗೆ ಸಚಿವರಾಗಿರ್ಬೋದು, ಸಾರಿಗೆ ಇಲಾಖೆ ಏನಿದೆ ಅದ್ರ ಬಗ್ಗೆ ಒಂದು ಗೈಡ್ಲೈನ್ಸ್ ಕೊಡಬೇಕು. ಈಗ ಒಂದು ಮಂಡೇ ಬಂದುಬಿಟ್ಟು ಮಹಾರಾಷ್ಟ್ರ ಮುಂಬೈ ಸಿಟಿಯಲ್ಲಿ ಬಂದು ಅವ್ರು ಆಲ್ರೆಡಿ ಸ್ಟೇ ಇತ್ತು, ಮುಂಚೆ ಸ್ಟೇ ಇತ್ತು, ಇದೇ ಥರ ಸ್ಟೇ ಇತ್ತು. ಆಮೇಲೆ ಈಗ ಗೌರ್ಮೆಂಟೇ ಕೊಟ್ಟಿದೆ ಸಮ್ ಗೈಡ್ಲೈನ್ಸ್, ಪ್ರಾಪರ್ ಗೈಡ್ಲೈನ್ಸ್. ವೈಟ್ ಪ್ಲೇಟ್ ಬೋರ್ಡ್ ಮೇಲೇ ಒಂದು GPS ತಗೊಂಡು 5 to 10 ಕಿಲೋಮೀಟರ್ಸ್ ಡ್ರಾಪ್ ಇರೋತ್ತಂಗೆ ಆ ಥರ ಒಂದು ಇದು ಮಾಡಿದ್ರು ಗೈಡ್ಲೈನ್ಸ್. ಅದೇ ಥರ ನಮ್ಗೆ ಇಲ್ಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಟ್ ಯಾವುದಕ್ಕೂ ಸರ್ಕಾರದಿಂದ ನಮ್ಗೆ ಇದುವರೆಗೂ ಏನೂ ಬರ್ತಾ ಇಲ್ಲ. ಗಾಡಿನ ಹಿಡಿದಾಗ ಯಾಕೆ ಕಂಪ್ನಿಯವ್ರು ಮುಂದೆ ಬಂದು ಬಿಡಿಸ್ಕೊಡಕ್ಕೆ ರೆಡಿ ಆಗ್ತಾ ಇಲ್ಲ? ಸರ್ ಒಂದು ನಿಮಿಷ, ಕಂಪ್ನಿಗಳಂತಂದರೆ ಯಾವುದೇ ಕಂಪ್ನಿ ಆಗಿರಲಿ ಎಲ್ಲದೂ ಕೂಡ ಬಿಡಿಸ್ಕೊಡ್ತಿದ್ದಾರೆ. ನಿಮ್ಗೆ ಅದು ಗೊತ್ತಿಲ್ಲದಿರೋ ಮಾಹಿತಿ, ಯಾರು ತಪ್ಪು ಮಾಹಿತಿ ಹೇಳಿದ್ದಾರೆ. ಬಟ್ ಎಲ್ಲ ಕಂಪ್ನಿಗಳು ಬಂದು ಅವರ TLC ಯಾರಿದ್ದಾರೆ ಅವರೆಲ್ಲ ಬಂದು ಬಿಡಿಸ್ಕೊಡ್ತಿದ್ದಾರೆ ಆನ್ ದ ಸ್ಪಾಟ್. ಅಂದರೆ ಈಗ ಒಂದೇ RTO ಅಂದರೆ ಒಬ್ಬರೇ ಬರ್ಬೋದು, ಬಟ್ 10-15 ಕಡೆ ಹಿಡಿದು ಈ ಥರ ಮಾಡ್ತಿದ್ದಾರೆ. ಎಲ್ಲ ಕಡೆ ಒಂದೊಂದು ಕಡೆ ಶಾರ್ಟ್ ಔಟ್ ಮಾಡ್ಕೊಂಡು ಬರೋಷ್ಟು ಸ್ವಲ್ಪ ಲೇಟ್ ಆಗಿರ್ಬೋದು, ತಡ ಆಗಿರ್ಬೋದು. ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಥರ ಯಾರು ಕೂಡ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಅನ್ಯಾಯ ಅಂತೂ ಮಾಡಿಲ್ಲ. ಒಂದು ವೇಳೆ ಫೈನ್ ಹಾಕಿದ್ದಾರೆ, ಫೈನ್ ಕಟ್ಟಿದ ನಂತರ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಏನಿದೆಯೋ ಅದೇ ಕಂಪ್ನಿಗಳಿಗೆ ಕೇಳಿದ್ದೀವಿ. ಏನಂದರೆ ಸರ್ ಈ ಥರ ಫೈನ್ ಕಟ್ಟಿದ್ದಾರೆ, ಸೊ ದಯವಿಟ್ಟು ಇದಕ್ಕೆ ಪರಿಹಾರ ನೀಡಿ ಅಂತ. ಅದಕ್ಕೆ ನಂತರ ಅವರು ಕೂಡ ಅದು ಒಂದು ಸಹಾಯವಾಗಿ ಏನಂತಂದರೆ ನಮ್ಮ ಬೈಕ್ ಟ್ಯಾಕ್ಸಿ ಏನಿದಾರೋ ಅವರೆಲ್ಲರೂ ಕೂಡ ಯಾವ್ಯಾವುದು ಕಂಪ್ನಿ ಇರುತ್ತೋ ಆ ಕಂಪ್ನಿಗಳಿಂದ ದುಡ್ಡು ಬಂದಿದೆ. ಅದು ಯಾವುದು ಡಾಕ್ಯುಮೆಂಟೇಷನ್ ಅಂದರೆ ನಮ್ಮದು RC ಇಲ್ಲ DL ಇಲ್ಲ, ಅದಕ್ಕೆ ಮಾತ್ರ ಅವ್ರು ಕಟ್ಕೋಬೇಕು. ಮಿಕ್ಕಿದ್ದೆಲ್ಲ ಕೂಡ ಕಂಪ್ನಿಯವ್ರು ಅಮೌಂಟ್ ಕೊಟ್ಟಿದ್ದಾರೆ. ಸರ್ ಈಗ ನೀವು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇದು ಬೈಕ್ ಟ್ಯಾಕ್ಸಿ ಅವ್ರ ಪರ, ಅಂದ್ರೆ ಪ್ರತಿಯೊಬ್ಬ ಬೈಕ್ ಟ್ಯಾಕ್ಸಿ ಓಲಾ ಸಪರೇಟ್ ಇಲ್ಲ ಸರ್, ಆ ಥರ ಯಾವುದೂ ಇಲ್ಲ ಸರ್. ಏನಕ್ಕೆ ಇದು ಕೇಳ್ತಾ ಇದೀನಿ ಅಂದ್ರೆ ಕೆಲವರು ನನಗೆ ಕೇಳ್ತಾ ಇದಾರೆ, ಅಂದ್ರೆ ಲೈಕ್ ಇದು ಬರೀ ರ್ಯಾಪ್ ಅಂದ್ರೆ ನನ್ನ ಕಮೆಂಟ್ಸ್ ಅಷ್ಟೇ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕಡೆಯಿಂದ ಮಾತ್ರ ಅವ್ರಿಗಾದ್ರೆ ಹೆಲ್ಪ್ ಮಾಡ್ತಾರೆ. ಇಲ್ಲ ಊಬರ್ ಆ ತರ ಕೆಲವೊಂದು ಡೌಟ್ ಇದೆ. ಇಲ್ಲ ನಿಮ್ ಕಡೆ ಉತ್ತರ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಮೊನ್ನೆ ಜಯನಗರ ಯಾವಾಗ್ರಿ ಅದಾಗಿದ್ದು ಮತ್ತೆ ಗಾಡಿಗಳು ಬಿಟ್ಟಿರೋದು
15 days ಹಾಂ ಒಂದು 10 days ಬ್ಯಾಕ್ ಅಂದರೆ 5ನೇ ತಾರೀಕಿಂದ ಆಮೇಲೆ ಅದು ಏನಿದೆಯೋ ಒಂದು ಸೋಮವಾರ ಮಂಗಳವಾರ ಒಂದು ದಿವಸ ಹಿಡಿದಿರ್ತಾರೆ, ಒಂದು 70 ಗಾಡಿಗಳು ಬಿಡಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಓಲಾ ಇದ್ದಾರೆ, ರ್ಯಾಪಿಡೋ ಇದ್ದಾರೆ, ಯೂಬರ್ ಇದೆ, ಎಲ್ಲರೂ ಇದ್ದಾರೆ. ಬಟ್ ಎಲ್ಲರ ಹತ್ರ ಅಧಿಕಾರಿಗಳ ಹತ್ರ ಮಾತಾಡಿ ಅವತ್ತು ಬಿಡಿಸಿದ್ವಿ. ನಿನ್ನೆ ಸೋಮವಾರ ಕೂಡ ಅದೇ ಆಯಿತು. ಬಟ್ ನಾವಿಲ್ಲಿ ಯಾವುದೇ ಪರವಾಗಿ ಒಂದು ರ್ಯಾಪಿಡೋ ಆಗಿರಲಿ, ಒಂದು ಯೂಬರ್ ಆಗಿರಲಿ, ಒಂದು ಓಲಾ ಆಗಿ ನಾವು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಯಾರು ಇರ್ತಾರೋ ಅದು ಏನಾದರೂ ಮಾಡ್ತಾ ಇರಲಿ, ಆ 3 ಕಂಪ್ನಿಲಿ ಯಾವುದಾದ್ರೂ ಮಾಡ್ತಾ ಇರಲಿ, ನಾವು ಅವ್ರ ಪರವಾಗಿ ನಿಂತಿರ್ತೀವಿ ಬಿಟ್ಟರೆ ಕಂಪ್ನಿ ಪರವಾಗಿ ಯಾವತ್ತೂ ನಿಂತಿಲ್ಲ, ನಿಲ್ಲೋದು ಇಲ್ಲ. ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ದು ನಾನು ಲಿಂಕ್ ಕಳಿಸ್ತೇನೆ ನಿಮಗೆ. ನಾನೊಂದು ಲಿಂಕ್ ಕಳಿಸ್ತೀನಿ. ಆ ಲಿಂಕಲ್ಲಿ ಎಲ್ಲರೂ ಬಂದು ಜಾಯ್ನ್ ಆಗ್ಬೋದು. ನಿಮ್ಗೆ ಕೂಡ ಈಗ ಲಿಂಕ್ ಕೊಡ್ತೀನಿ, ಅದನ್ನು ವಾಟ್ಸಪ್ ಗ್ರೂಪ್ದು ಒಂದು ಲಿಂಕ್ ಕೊಡ್ತೀನಿ. ಆ ಲಿಂಕಲ್ಲಿ ಬಂದು ಜಾಯ್ನ್ ಆದರೆ ನಾವು ಇಮಿಡಿಯೇಟಾಗಿ ಅವ್ರು ನಮ್ಮ ಇದು ಬೈಕ್ ಟ್ಯಾಕ್ಸಿ ಸೇರಿಸ್ಕೊತೀವಿ. ಮತ್ತೇನೆಂದರೆ ಯಾವುದೇ ಥರ ನಾವು ಫೀಸ್ ತೊಗೊಳ್ಳೋದಿಲ್ಲ ಸರ್, ಎಲ್ಲ ಫ್ರೀ. ನಮ್ಮ ಕೈಯಲ್ಲಿ ಈಗ ನಾವು ರೈಡರ್ಸೇ ಎಲ್ಲರೂ ಏನು ಮಾಡ್ತಾಯಿದ್ರಿ, ಬೆಳಗ್ಗೆ ಎದ್ದು ರೈಡರ್ಸ್ ಮಾಡ್ಕೊತೀವಿ, ಮಧ್ಯಾಹ್ನ ಆದರೂ ಏನು ಮಾಡ್ತೀವಿ, ಏನಾದರೂ ಸಮಸ್ಯೆ ಎಲ್ಲ ನಮ್ಮ ಒಂದು 20-30 ಜನ ಟೀಮ್ ಇದೆ. ಆ 30 ಜನ ಏನು ಮಾಡ್ತೀವಿ, ಒಬ್ಬೊಬ್ಬರು ಸ್ಪ್ರೆಡ್ ಆಗಿ ಒಬ್ಬರು ಹೆಲ್ಪ್ ಮಾಡೋಕ್ಕೆ ನೋಡ್ತೀವಿ. ಮೊನ್ನೆ 5ನೇ ತಾರೀಕಿಂದ 10-12ನೇ ತಾರೀಕು ತನಕ ಕೂಡ ನಮ್ಮ ರೈಡರ್ಸು ಆಲ್ರೆಡಿ ಫೀಲ್ಡಲ್ಲಿ ಬಂದು ಎಲ್ಲರಿಗೂ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ಈ ಮಧ್ಯದಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಏನು ಮಾಡಿದೆ, ಮತ್ತೆ ಕೋರ್ಟ್ಗೆ ಪಿಟಿಷನ್ ಹಾಕಿದ್ವಿ. ಏನಂತ, ನಮ್ಮ ಬೈಕ್ ಟ್ಯಾಕ್ಸಿಗೆ ಆಲ್ರೆಡಿ ನಾವು ಇದೇ ಮಾರ್ಚಲ್ಲಿ ನಾವು ಸ್ಟೇ ತೊಗೊಂಬಂದಿದ್ವಿ. ಮತ್ತು ಇದೇ ಥರ ಕಂಟೆಂಟ್ ಆಫ್ ಕೋರ್ಟ್ ಮಾಡಿದ್ದಾರೆ ಇವರು. ಯಾರು ಸಾರಿಗೆ ಸಚಿವರಾಗಿರ್ಬೋದು, ಸಾರಿಗೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಈ ಸ್ಟೇವನ್ನು ಅಂದರೆ ಹೈಕೋರ್ಟ್ ಸ್ಟೇ ಏನು ಕೊಟ್ಟು ಅದನ್ನು ಮೀರಿ ಇವ್ರು ಕೆಲಸ ಮಾಡಿದ್ದಾರೆ. ಅದಕ್ಕಂತ ಮತ್ತೆ ಒಂದು ಸಲ ಸ್ಟೇ ತೊಗೊಂಬಂದು ಆ ಸ್ಟೇಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಇನ್ನು ಮುಂದೆ ಏನಾದರೂ ನಮ್ಮ ಮುಂದಿನ ಆದೇಶವರೆಗೂ ಕೂಡ RTOದವ್ರು ಏನಾದರೂ ಬೈಕ್ಗಳನ್ನ ಸೀಸ್ ಮಾಡೋದಾಗಿರಲಿ ಮಾಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅಂತಲೇ ಹೇಳಿರೋದೆ. ಸೊ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಕೇಳಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲ, ಈಗ ನಾನು ಎಲ್ಲರಿಗೂ ಹೇಳೋದೇನಂತಂದರೆ, ಒಂದು ವೇಳೆ RTO ಹಿಡಿದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಯಾಕಂದರೆ ಯಾವ ಅಧಿಕಾರಿಗಳು ನಮ್ಮ ಬೈಕ್ ಟ್ಯಾಕ್ಸಿನ ತಡೆದು ನಿಲ್ಲಿಸ್ತಾರೋ ಅವ್ರ ಮೇಲೆ ಕೇಸ್ ಆಗುತ್ತೆ. ಒಂದು ಎರಡನೇದು, ಆಟೋದವ್ರು ಏನಾದರೂ ಗುಂಪುಗಾಗಿ ಸೇರಿಕೊಂಡು ನಮ್ಮ ಬೈಕ್ ಟ್ಯಾಕ್ಸಿ ಅವರು ಇಬ್ಬರನ್ನ ಇಟ್ಕೊಂಡು ದುಡ್ಡು ಡಿಮ್ಯಾಂಡ್ ಮಾಡಿದಾಗ ದಯವಿಟ್ಟು ನಾವು ಈಗ ನಂಬರು ಯಾವುದೋ ಇದು ಕಳಿಸ್ತೀನಲ್ಲ, ಅದು ಲಿಂಕ್ ಕಳಿಸ್ತೀನಿ. ಲಿಂಕಲ್ಲಿ ಒಂದು ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ಬೋದು. ಇಲ್ಲ ಅಂದರೆ ಅದನ್ನು ಏನಂದರೆ 112 ಕಾಲ್ ಫಸ್ಟ್ ಬೇಕಾಗಿರೋದು 112 ಕಾಲ್ ಮಾಡಬೇಕು. ಆ 112 ಕಾಲ್ ಮಾಡಿದ ನಂತರ ಹೊಯ್ಸಳವನ್ ಪಕ್ಕ ಬಂದೇ ಬರುತ್ತೆ. ಯಾಕಂದರೆ ನಾವು ಆಲ್ರೆಡಿ ಅದು ಸಿಟಿ ಕಮಿಷನರ್ ದಯಾನಂದ ಹತ್ರ ನಾವು ಮಾತಾಡಿದ್ದೀವಿ. ಸರ್, ಈ ಥರ ದಯವಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿಗಳನ್ನ ಈ ಆಟೋದವರು ಈ ಥರ ಕಿರುಕುಳ ಮತ್ತು ದೌರ್ಜನ್ಯವನ್ನು ಮಾಡ್ತಿದ್ದಾರೆ ಅಂತ ಕೇಳಿದ್ವಿ. ನಾವು ಅರ್ಜಿ ಸಲ್ಲಿಸಿದಾಗ ಅವ್ರು ಏನಂತಂದರು, ಎಲ್ಲ ಸ್ಟೇಷನ್ಗಳು ನಾವು ಇನ್ಸ್ಟ್ರಕ್ಷನ್ ಕಳಿಸ್ತೀವಿ, ಎಲ್ಲ ಸ್ಟೇಷನಿಂದ ನಿಮ್ಗೆ ಇಂಬರ್ ಹಾಕೊಡ್ತಾರೆ. ಅಂದರೆ ಇಂಬರ್ ಅಂದರೆ ಆ ಏರಿಯಾದಲ್ಲಿ ಆ ಪೊಲೀಸ್ ಪರಿಧಿಯಲ್ಲಿ ಯಾವುದೇ ಅವಾಂತರಗಳು ನಡೆಯಲ್ಲ ಅಂತ ಅಂದ್ಬಿಟ್ಟು ಪ್ರಾಮಿಸ್ ಮಾಡ್ತಾರೆ ಯಾರು, ಪೊಲೀಸ್ ಸ್ಟೇಷನವರು. ಆ ಥರ ನಮ್ಮ ಹತ್ರ ಹಿಂಬಾರಗಳು ಬಂದಿದ್ದಾವೆ. ಸೊ ಯಾರು ಕೂಡ ಎದುರೋ ಅವಶ್ಯಕತೆ ಇಲ್ಲ. ಬೈಕ್ ಟ್ಯಾಕ್ಸಿನ ಹಿಂದಿನಂತೆ ಎಲ್ಲರೂ ಕೂಡ ಆರಾಮಾಗಿ ಓಡಿಸ್ಕೊಂಡಿರ್ಬೋದು. ಅಂದ್ರೆ ಮೊನ್ನೆ ಕೆಲವು ರೈಡರ್ಸ್ RTO ಆಫೀಸ್ಗೆ ಹೋಗ್ತಾರೆ, ಶಾಂತಿನಗರ ಹತ್ರ ಇರುವಂತ RTO ಆಫೀಸರ್ಗೆ. ಅಲ್ಲಿ ಹೋದಾಗ RTO ಆಫೀಸರ್ಸು ಹೇಳ್ದಂತ ಮಾತೇನಪ್ಪಾ ಅಂದ್ರೆ, ನಿಮ್ಮ ಕಂಪ್ನಿಯವರೇ ಇಲ್ಲಿ ಬಂದು ರಿಜಿಸ್ಟರ್ ಆಗಿಲ್ಲ, ನೀವು ಯಾವ ಅಸೋಸಿಯೇಷನ್ ಅಂತ ಬಂದು ನೀವು ನಮ್ಮನ್ನು ಕೇಳೋ ರೈಟ್ಸ್ ಇದೆ ಅಂತ ಕೆಲವ್ರನ್ನ ಕೇಳಿರುವಂತಹ ಮಾಹಿತಿ ನಮಗಿದೆ. ಇದಕ್ಕೆ ಏನ್ ಹೇಳ್ತೀರಾ ನೀವು? ಒಂದು ನಿಮಿಷ ನಾನೇನಂತಂದ್ರೆ, ನಮ್ಮ ಅಸೋಸಿಯೇಷನ್ ಕಡೆಯಿಂದ ಹೋದಾಗ ಯಾವಾಗಲೂ ನನಗೆ ಆ ಪ್ರಶ್ನೆ ಕೇಳಿಲ್ಲ. ಒಂದು ವೇಳೆ ನಾನು ಕೇಳಿದ್ರೆ ನಾನು ಹೇಳ್ತಿದ್ದೆ. ಈಗ ನನ್ನ ಕಂಪ್ನಿ ಪರವಾಗಿ ಬಂದಿಲ್ಲ, ನಾನು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರ ಪರವಾಗಿ ಬಂದಿರೋದು. ಏನಂದ್ರೆ, ಒಂದು ಆ್ಯಪ್ ಇರುತ್ತೆ, ಆ್ಯಪ್ ಆಧಾರಿತ ನಾವೇನು ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಈಗ ಆ್ಯಪ್ ಕರೆಕ್ಟ್ ನೀವು ಹೇಳಿದ್ ನಾನು ಒಪ್ಕೊಂತೀನಿ. ಆದ್ರೆ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, ಈಗ ನಾವು ಆ್ಯಪ್ಗಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಿಕಾಸ್ ಆ್ಯಪ್ ಇದ್ರೇನೆ ರೈಡರ್ಸ್ ಆಗಲಿ ನೀವಾಗ್ಲಿ ನಾನಾಗ್ಲಿ ಅಲ್ವಾ. ಸೊ ಆ ಆ್ಯಪ್ ಅಪ್ಲಿಕೇಶನ್ ಅವರೇ ಇನ್ನೂ ಮೆನ್ಷನ್ ಅಂದ್ರೆ ಲೈಕ್ ರಿಜಿಸ್ಟರ್ ಆಗಿಲ್ಲ ಅಂತ RTOದವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸರ್, ಈಗ ನೋಡಿ, ಸಾರಿಗೆ ಇಲಾಖೆಯವರಿಗೆ ಕೊಟ್ಟಿದ್ದಾರೆ ಏನಂತ, ನಂಗೆ ಪರ್ಮಿಷನ್ ಕೊಡಿ ಅಂತ. ಬಟ್ ಅವರು ಅದನ್ನ ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಗೌರ್ಮೆಂಟ್ ಅವ್ರಿಗೂ ಇದೇ ಸೇಮ್ ಪಿಟಿಷನ್ ಹಾಕಿದ್ರು. ಬಟ್ ಅವ್ರಿಗೆ ಅದಕ್ಕಂತಾನೆ ಹೈಕೋರ್ಟಲ್ಲಿ ನಾವು ಕೇಸ್ ಹಾಕಿರೋದು. ಬೈಕ್ ಟ್ಯಾಕ್ಸ್ ಅವ್ರು ಹೇಳೋದು, ಯಾರೋ ಕಂಪ್ನಿಗಳು, ನಾವು ಆಲ್ರೆಡಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, ಅದು ನಡೀತಾ ಇದೆ. ಯಾಕಂದರೆ ಇವರು ಪರ್ಮಿಷನ್ ಕೊಟ್ಟರೆ ಅಲ್ಲಿ ತನಕ ಯಾಕೆ ಹೋಗ್ತಾರೆ ಅವರು, ಹೈಕೋರ್ಟ್ ತನಕ ಯಾಕೆ ಹೋಗಬೇಕು? ಇದೆಯಲ್ಲ, ಇದನ್ನು ಎಲ್ಲರೂ ಕೂಡ ಗಮನಿಸ್ಕೊಂಡು. ಈಗ ಸಾರಿಗೆ ಇಲಾಖೆಯವರು ಒಂದು ಗೈಡ್ಲೈನ್ಸ್ ಕೊಟ್ಬಿಟ್ಟು ಈ ಥರ ಬೈಕ್ ಟ್ಯಾಕ್ಸಿ ಮಾಡಿ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಈ ಸಮಸ್ಯೆ ಯಾವುದು ಬರೋದಿಲ್ಲಲ್ಲ. RTOದವ್ರಿಗೆ ಆಲ್ರೆಡಿ ನಾವು ಹಲವಾರು ಸತಿ ಹೇಳ್ಕೊತಾ ಬರ್ತಾರೆ. ಮೊನ್ನೆ ಕೂಡ ನಾನು ಮಲ್ಲಿಕಾರ್ಜುನ ಸಾಹೇಬ್ರ ಹತ್ರ ಹೋಗಿ ಬಂದಿದ್ದೀನಿ. ಸೊ ದಯವಿಟ್ಟು ಇದ ಮೇಲೆ ಇನ್ನು ಮುಂದೆ ನೀವು ಈ ಥರ ನಡೆದರೆ ಮಾತ್ರ ನಾನು ಕಂಟೆಂಟ್ ಆಫ್ ಕೋರ್ಟ್ ಕೇಸ್ ಆಗಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಅವರು ಕೂಡ ಏನಂತ ಹೇಳಿದಾರೆ ಅಂದರೆ, ಇಲ್ಲ ನಾನು ನಮ್ಮ ಯೋಗೇಶ್ ಸರ್ ಹತ್ರ ಮಾತಾಡಿ ಮೀಟಿಂಗ್ ಮಾಡಿ ಇದನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಮತ್ತು ಅವ್ರು ಹೇಳಿದ್ರೆ ಅಂದರೆ, ಓನ್ಲಿ ಡಾಕ್ಯುಮೆಂಟೇಷನ್ ಚೆಕಿಂಗ್ ಮಾತ್ರ ನಾನು ನಿಲ್ಲಿಸೇ ಕೇಳ್ತೀನಿ ಅಂತ ಇನ್ಸ್ಟ್ರಕ್ಷನ್ ಹೇಳ್ತೀನಿ ಅಂತ ಹೇಳಿದರು. ನಾನು ಹೇಳಿದ್ದೀನಿ, ನಿಮ್ಮ ಕೆಲಸಕ್ಕೆ ನಾವು ಯಾವುದೇ ಥರ ಅಡ್ಡಿ ಬರೋದಿಲ್ಲ. ಅರ್ಥ ಇದ್ರೆ, ನಿಮ್ಮ ಕೆಲಸಕ್ಕೆ ನಾವು ಅಡ್ಡಿ ಬರೋದಿಲ್ಲ. ನಮ್ಮ ಕೆಲಸ ಏನಿದೆಯೋ ನಾವು ಡಾಕ್ಯುಮೆಂಟೇಷನ್ ಬಗ್ಗೆ ಮಾತ್ರ ಕೇಳಿಸ್ಕೊಂಡು ಓಕೆ ಸರ್ ಅದಕ್ಕಂತ ಹೇಳಿದ್ದೀನಿ. ಮತ್ತೆ ಆಟೋದವರು ಕೂಡ ಬುಕ್ ಮಾಡಿ ಕರ್ಕೊಂಡೋಗಿ ಕೂಡ ಹೌದೌದೌದು ಅಲ್ವಾ. ಸೊ ಅದಕ್ಕೆ ಯಾಕೆ ಅಂತ
ಅದನ್ನೇ ಹೇಳ್ತಾ ಇದೀವಿ ಸರ್. ನಾವು ಆಟೋದವ್ರು ಕೇಳ್ತಿರೋದು ಅದೇ ಅಂದರೆ ನೀವು ಆಟೋದವ್ರು ಯಾರನ್ನ ಮರ್ಜ್ ಆಗಿದ್ದಾರಾ, ಅಂದರೆ ಇಬ್ಬರು ಒಂದಾಗಿ ಸೇರ್ಕೊಂಡು ಮಾಡ್ತಿದ್ದಾರಾ ಕೆಲಸವನ್ನು ಅಂತ ಕೇಳ್ತಿದ್ರೆ ಅದಕ್ಕೇನು ಉತ್ತರ ಕೊಡ್ತಾರೆ ಅವ್ರ ಕಡೆಯಿಂದ. ನಮ್ಗೆ ಯಾವುದೇ ಥರ ಉತ್ತರ ಕೊಡ್ತಾ ಇಲ್ಲ. ನಾವು ಹಲವಾರು ರೀತಿಯಲ್ಲಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೇಳಿದ್ವಿ. ನಮ್ಗೇನು ಕೊಡಲಿಲ್ಲ ಅಂದ್ರೂ ಕೂಡ ಒಂದು ಪೇಪರಲ್ಲಿ ನಮ್ಗೆ ಈ ಥರ ಯಾವುದು ಹಿಡಿಯಲ್ಲ ಅಂತ ಒಂದು ಕೊಡೆ ಕೇಳಿದ್ವಿ. ಇಲ್ಲ ಅಟ್ಲೀಸ್ಟ್ ಮೀಡಿಯಾ ಮುಖಾಂತರ ನಮಗೊಂದು ಮೆಸೇಜ್ ಕೊಡಿ ಸರ್, ಈಗ ನಿಮ್ಮನ್ನು ನೋಡ್ಕೊಂಡು ಆಟೋದವರೆಲ್ಲ ಚಿಗಿರಿ ನಮ್ಮ ಬೈಕ್ ಟ್ಯಾಕ್ಸಿವನ್ನು ಈ ಥರ ಮಾಡ್ತಿದ್ದಾರೆ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು, ನಾವು ಮೀಟಿಂಗ್ ಮಾಡಿ ನಿಮ್ಗೆಲ್ಲರಿಗೂ ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡ್ ಆಗಿರ್ಬೋದು, ಆ ಕಂಪ್ನಿಗಳಿಂದ ಒಂದೊಂದು ಲೆಟರ್ ಕೊಟ್ರೆ ಆಗುತ್ತಲ್ಲ ರೈಡರ್ಗೆ ಸರ್. ಅದು ಕಂಪ್ನಿ ಮಾಡ್ಬೇಕು ಸರ್. ಸರ್ ನಂದಲ್ಲ, ನನ್ನ ಬೈಕ್ ಟ್ಯಾಕ್ಸಿ ಮಾತ್ರ. ನಂದು ಬೈಕ್ ಟ್ಯಾಕ್ಸಿಯಲ್ಲಿ ನಾನೇ ಓಡಾಡ್ತಾ ಇದ್ದೀನಿ. ನಾನು ಏನು ಇಮ್ಮರ ತಗೊಂಡ್ಬಂದಿದ್ದೀನಿ, ನಾನು ಹೈಕೋರ್ಟಿಂದ ಏನು ಸ್ಟೇ ತಗೊಂಡ್ಬಂದಿದ್ದೀನಿ ಅದು ಮಾತ್ರ ನಾನು ತೋರ್ಸೋಕ್ಕಾಗುತ್ತೆ. ಈ ಕಂಪ್ನಿಗಳ ಅದು ಏನಿದೆಯೋ ಕಂಪ್ನಿಗಳು ಅವ್ರು ರೈಡರ್ಸ್ ಅದು ಅವರು, ಯಾಕಂದ್ರೆ ಅವ್ರ ರೆಸ್ಪಾನ್ಸಿಬಲ್ ಅವ್ರು ಮಾಡ್ತಿದ್ದಾರೆ. ನಾವು ಕೇಳ್ತಾ ಇರೋದೇನಪ್ಪ ಅಂದ್ರೆ ನಮ್ಮ ರೈಡರ್ಸ್, ಈಗ ನೀವು ಅಸೋಸಿಯೇಷನ್ ಅನ್ನೋ ಇರೋದೇ ರೈಡರ್ಸ್, ಹೌದೌದು. ಸೊ ನಾವೆಲ್ಲ ಸೇರಿ ಇನ್ಕ್ಲೂಡ್ ನಮ್ಮನ್ನು ಸೇರಿಸ್ಕೊಂಡು ಎಲ್ಲಾ ರೈಡರ್ಸ್ ಸೇರಿ ಹೋಗಿ ಕೇಳ್ಬೋದಲ್ಲ ಅಂತ ಅದೇ ಕಂಪ್ನಿನೇ ಕೇಳ್ಬೋದು. ಕಂಪನಿ ಏನಂತ ಹೇಳಿದ್ರೆ, ಈಗ ಒಂದು ವೇಳೆ ಯೂಬರ್ ಆರ್ ರ್ಯಾಪಿಡ್ ಅಂತ ಇರುತ್ತೆ, ಓಲಾ, 3 ಕಂಪ್ನಿಯಲ್ಲೇ ವ್ಯೂ ಡಿಕ್ಲರೇಷನ್ ಫಾರ್ಮ್ ಸಮ್ಥಿಂಗ್ ಅವ್ರದ್ದು ಪ್ರೊಫೈಲ್ ಕೆಳಗಡೆ ಅವರು ವ್ಯೂ ಡಿಕ್ಲರೇಷನ್ ಹಾಕಿದ್ದಾರೆ. ಪ್ರತಿಯೊಂದು ಆ್ಯಪಲ್ಲೂ ಇದೆ. ಏನಂದರೆ ಸ್ಟೇ ಆರ್ಡರ್, ಅದ ನಂತರ ನಮ್ಗೆ ಯಾವಾಗಿಂದ ಕೇಸ್ ನಡೆಸ್ತಾ ಇದ್ದೀವಿ, ಇನ್ನು ಮುಂದಕ್ಕೆ ಯಾವ್ದು ಕೇಸ್ ಇರ್ತದೆ ಎಲ್ಲ ಡೀಟೇಲ್ಸ್ ಇದೆ. ನಾವೆಲ್ಲೂ ಹೋಗಿ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಂಪ್ನಿಗಳು ಕೇಳೋ ಅವಶ್ಯಕತೆ ಇಲ್ಲ. ಅದು ಆ್ಯಪಲ್ಲೇ ಇದ್ದಾವೆ, ಬಟ್ ನಾವು ಆ್ಯಪಲ್ಲಿ ಚೆಕ್ ಮಾಡ್ಕೋಬೇಕಷ್ಟೇ. ಈಗ ಅದೇ ಅವರೇ ಅದನ್ನೇ ಹೇಳ್ತಾ ಇದ್ದಾರೆ. ನಾನು 3 ಕಂಪ್ನಿನೂ ಕೇಳಿದ್ದೀನಿ, ಸರ್ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನಿಮ್ಮ ಕಡೆಯಿಂದ ಒಂದು ಲೆಟರ್ ಬೇಕು ಅಂತ. ಬಟ್ ಅವ್ರು ಹೇಳಿರೋ ಮಾಹಿತಿ ಏನಂದರೆ, ಎಲ್ಲ ನಿಮ್ಮ ಆ್ಯಪಲ್ಲೇ ಎಲ್ಲ ವ್ಯೂ ಡಿಕ್ಲರೇಷನ್ ಫಾರ್ಮು ಸಮಥಿಂಗ್ ಏನು ಇರುತ್ತೆ, ನಿಮ್ಮ ಪ್ರೊಫೈಲ್ ಕೆಳಗಡೆ ಎಲ್ಲ ಡೀಟೇಲ್ಸ್ ಸೇರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಮೈಸೂರಲ್ಲಿ ನಡೆದಂತ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ. ಹೌದು ಅಲ್ವಾ? ಸೊ ಅಲ್ಲಿನ ಒಂದು ಡೆಪ್ಯೂಟಿ ಮ್ಯಾನೇಜರ್ ಅವರು, ರ್ಯಾಪಿಡ್ ಡೆಪ್ಯೂಟಿ ಮ್ಯಾನೇಜರ್ ಬಂದು ಅವರು ಧೈರ್ಯವಾಗಿ RTO ಹೋಗಿ ಕ್ವಶನ್ ಮಾಡಿದ್ದಾರೆ. ಯಾಕೆ ಆ ರೀತಿ ಇಲ್ಲ ಆಗ್ತಾ ಇಲ್ಲ? ಅದಕ್ಕೆ ಸರ್, ಅದು ಒಂದ್ ನಿಮಿಷ ಇಲ್ಲಿ ಬಂದು 4ನೇ ತಾರೀಕು ಆಟೋ ಚಾಲಕರೆಲ್ಲರೂ, ಆಟೋ ಯೂನಿಯನ್ ಸಂಘಟನೆಗಳೆಲ್ಲರೂ ಹೋಗಿ ಒಂದು ಮೊಕದ್ದಮೆ ಆಗ್ತಾರೆ. ಯಾರಿಗೆ? RTO ಸಾರಿಗೆ ಆಯುಕ್ತರಿಗೆ ಆಗ್ದಾಗ ಏನಾಗತ್ತೆ ಅಂತಂದ್ರೆ ಅವ್ರ ಪ್ರೆಸರ್ ಮೇಲೆ ಹಾಕಿರ್ಬೋದೇನೋ, ಅದು ಗೊತ್ತಿಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು ಬಂದು ಮಾರನ ದಿವಸದಿಂದ ನಾವು ಪ್ರತಿಯೊಂದು ಸಾರಿಗೆ ಆಯುಕ್ತರ ಹತ್ರ ಹೋಗ್ತಾ ಇದೀವಿ, ಪ್ಲಸ್ ಕಮಿಷನರ್ ಅದು ಪೊಲೀಸ್ ಆಯುಕ್ತರ ಹತ್ರನೂ ಹೋಗ್ತಾ ಇದೀವಿ. ಏನಂತಂದ್ರೆ ಈ ಥರ ನಡೆಯಂಗಿಲ್ಲ, ಬಟ್ ಅದು ಯಾರು ಕೇರ್ ಮಾಡಿಲ್ಲ. ಅದನಂತರ ನಾವು ಮತ್ತೆ ಏನು ಮಾಡಿದ್ವಿ, ಸೋಮವಾರ ಮಂಗಳವಾರ ಹೋಗಿ ಇದಕ್ಕೆ ಅದು ಹೈಕೋರ್ಟನ್ನು ಮತ್ತೆ ಒಂದು ಆರ್ಡರ್ ಕೇಳ್ತೀವಿ, ಸರ್ ಈ ಥರ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ತಡ, ಯಾಕಂದರೆ ಕಂಟೆಂಟ್ ಆಫ್ ಕೋರ್ಟ್ ಮಾಡಿದ್ರೆ ಅಂತ ಅವರಿಗೆ ನಾನು ತಿಳಿಸಿದ್ದೀನಿ. ಆದ ನಂತರ ಗುರುವಾರ ಲಾಸ್ಟ್, ಅದ ಮೇಲೆ ಹಿಡಿದಿಲ್ಲ. ಮತ್ತೆ ಮೊನ್ನೆ ಸೋಮವಾರ ಬಂದು ಹಿಡಿದಿದ್ರು, 15-16 ಗಾಡಿ ಸಮಥಿಂಗ್ ಹಿಡಿದಿದ್ರು. ಮತ್ತು ಅವ್ರಿಗೆ ನಾವು ಹೋಗಿ ಈ ಥರ ಮಾತಾಡೋದಕ್ಕೆ ಬಿಟ್ಟರು. ಸೊ ಇನ್ನು ಮುಂದೆ ಯಾವುದು ಕೂಡ ನಾವು ಮಾಡಲ್ಲ ಅಂತ ನಿನ್ನೆ ಮಲ್ಲಿಕಾರ್ಜುನ್ ಅವರು ಹೇಳಿರೋದು ನಮಗೆ. ಇದು ಇನ್ನು ಮುಂದೆ ಯಾರು ಬೈಕ್ ಟ್ಯಾಕ್ಸಿ ಚಾಲಕರು ಯಾರು ಕೂಡ ಎದುರು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಕಡೆಯಿಂದ. ಈಗ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನಾವು ಏನು ಹೇಳೋದು ಅಂತಂದರೆ, ಯಾರು ಕೂಡ ಎಲ್ಲಿ ಅಲ್ಲಿ ಆಟೋದನ್ನಂತ ನಾವು ಓಡೋಕೆ ಅವಶ್ಯಕತೆ ಇಲ್ಲ. ನಾವೇನು ಯಾರನ್ನ ಕಳ್ತನ ಮಾಡಿಕೊಂಡು ಇಲ್ಲಾಂದರೆ ಕೊಲೆ ಮಾಡೋ ಊಟ ಮಾಡ್ತಾ ಇಲ್ಲ. ನಾವು ಮಾಡ್ತಿರೋದು ನಾವು ಸಂಪಾದನೆ ಮಾಡಿ ನಾವು ಕಷ್ಟಪಟ್ಟು ದುಡ್ದಿರ್ತಾ ಇದ್ವಿ. ಅರ್ಥ ಇದ್ದಾರಾ? ನಮ್ಮ ಸ್ವಂತ ಗಾಡಿ ಮೇಲೆ ನಾವು ದುಡ್ಕೊತಾ ಇದ್ದೀವಿ. ಸೊ ಇದಕ್ಕೆ ಅಡ್ಡ ಬಂದರು ಯಾರಾದರೂ ಆಗಿರಲಿ, ಅವ್ರ ಮೇಲೆ FIR ಮಾಡಿಸೋಣ. ನೀವು ಯಾವ ಏರಿಯಾಗೆ ಹೇಳ್ತೀರಾ, ನಾ ಆ ಏರಿಯಾಗೆ ಬರ್ತೀನಿ ಅಂದರೆ, ಬಟ್ ನೀವು ಧೈರ್ಯವಾಗಿ ನಿಂತ್ಕೋಬೇಕು. ಅರ್ಥ ಇದೆ? ನೀವು ಧೈರ್ಯವಾಗಿ ನಿಂತ್ಕೊಂಡು, ಸರ್ ನಂಗೆ ಈ ಥರ ಅಲ್ಲೇ ಮಾಡಿದ್ದಾರೆ, ನಂಗೆ ಈ ಥರ ದುಡ್ಡು ಕೇಳಿದ್ದಾರೆ, ಇದು ದುಡ್ಡು ಹಾಕಿಸ್ಕೊಂಡಿದ್ದಾರೆ ನನ್ನ ಹತ್ರ ಅಂತ ಒಂದು ಪ್ರೂಫು, ಇಲ್ಲಾಂದರೆ ಆಟೋ ನಂಬರು ಅವ್ರು ಹೋಗ್ಬಿದ್ರು ಪರವಾಗಿಲ್ಲ. ನಮಗೆ ಆಟೋ ನಂಬರ್ ಇದ್ದರೆ ನಾವೇನು ಮಾಡ್ತೀವಿ, ಹೋಗಿ ಅದೇ ಸ್ಟೇಷನ್ ಏನು ಆ ಏರಿಯಾ ಸ್ಟೇಷನ್ ಇರುತ್ತೆ ಅಲ್ಲಿ ಕೂತ್ಕೊಂಡು ಅವ್ರ ಮೇಲೆ FIR ಆಗೋಂಥ ಕೆಲಸ ನಾವು ಮಾಡಿಸ್ಕೊಡ್ತೀವಿ. ನಮ್ಮ ಬೈಕ್ ಟ್ಯಾಕ್ಸಿ ಪರವಾಗಿ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಯಾವಾಗಲೂ ಅವ್ರ ಹಿಂದೆ ಇರುತ್ತೆ. ಅಕಸ್ಮಾತ್ ಕೆಲವ್ರ ಹತ್ರ ಏನಾದ್ರು ಡಾಕ್ಯುಮೆಂಟ್ಸ್ ಸರಿ ಇಲ್ಲ, ಫಾರ್ ಎಕ್ಸಾಂಪಲ್ ಸರ್ ಈಗ ನೋಡಿ ಹೇಳ್ತೀನಿ, ನಾನು ಸರಿ ಇದ್ರೆ ಆಚೆ ಬರ್ಬೇಕು ಸರ್. ನಾನು ಪ್ಯಾಂಟ್ ಶರ್ಟ್ ಅದೇ ನಾನು ಕೇಳ್ತಾ ಇರೋದೇ ನಮ್ಮ ರೈಡರ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಮಾತು ಅದೇ ಸರ್. ನಾನೀಗ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದು ಮಾತ್ರ ಆಚೆ ಬರ್ಬೇಕು ಸರ್. ನಾನು ಒಳಗಡೆ ಒಂದು ಬನೀನ್ ಹಾಕೊಂಡು ಆಚೆ ಬರ್ತೀನಿ, ಯಾರು ನಮ್ಮ ಇದು ಒಪ್ಪಲ್ಲ. ಸೊ ಡಾಕ್ಯುಮೆಂಟೇಷನ್ ಏನಿದೆ, RC, ಇನ್ಸೂರೆನ್ಸ್, ಪೊಲ್ಯೂಷನ್ ಟೆಸ್ಟು, ನಿಮ್ಮ ಲೈಸೆನ್ಸು, ಈ 4 ಕರೆಕ್ಟ್ ಆಗಿದ್ದರೆ ಯಾವ ಅಧಿಕಾರಿ ಬಂದು ನಮ್ಮನ್ನೇನು ಮಾತಾಡೋದಿಲ್ಲ. ಇನ್ನೊಂದು ಟ್ರಾಫಿಕ್ ಚಲಾನ್ಸು, ಅಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ಏನಾಗೋದಿಲ್ಲ ಸರ್. ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ಫಸ್ಟು ಟ್ರಾಫಿಕ್ ರೂಲ್ಸ್ ನಾವು ಕರೆಕ್ಟಾಗಿ ಫಾಲೋ ಮಾಡಿ, ಕರೆಕ್ಟಾಗಿ ಕಸ್ಟಮರನ್ನು ಯಾರು ನಮ್ಮ ಹಿಂದೆ ಕೂತ್ಕೊತಾರೆ ಅವ್ರನ್ನ ಸೇಫಾಗಿ ಜರ್ನಿ ಮಾಡಿ ಸೇಫಾಗಿ ಬಿಟ್ಟರೆ ನಮ್ಗೆ ಅದೇ ಸಾಕು ಸರ್. ಇನ್ನೊಂದು ಅದೇ, ಈಗ ನಿಮ್ಮ ಕಡೆಯಿಂದ, ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ನಮ್ಮೆಲ್ಲ ರೈಡರ್ಸ್ಗೆ ಏನು ಹೇಳ್ತೀರಾ ಕೊನೆಯದಾಗಿ? ಅದೇ ಸರ್ ಹೇಳ್ತದೆ, ಯಾರು ಕೂಡ ಇನ್ನು ಮುಂದೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ನಾನು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರ ಪರವಾಗಿ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇದ್ದೇ ಇರುತ್ತೆ.